ತಲೆ ಬಗ್ಸ್ಕೊಂಡು ನಡಿಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲ್. ಏನೋ ಸುಮ್ಮನೆ ಬೋಟ್ಗಳನ್ನೆಲ್ಲ ಇಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹಿಂಗೆ ಅನ್ನೋಷ್ಟದು ಬಂದ್ಬಿಡ್ತು. ಇವನೇ ಹಿಂಗೆ ತಿಕ್ತವನೆ. Natural. Congratulations. Congratulations. ಆನ್ಸರ್ ಹೇಳಿದೆ. ಇವ್ರದ್ದು ಊಟಗಳನ್ನ ನೋಡಿದ್ರೆ ವಿಚಿತ್ರವಾಗಿದೆ. ಇದನ್ನ ಸೀರಿಯಸ್ ಆಗಿ ನೋಡಿದ್ರೆ ನಿಮ್ಗೆ ತಿನ್ಬೇಕು ಅಂತ ಅನ್ಸುತ್ತಾ? ಇವಾಗ ಅಂಕಲ್ ಬಂದು ಆಂಟಿಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಇವಾಗ ಆಂಟಿ ಬಂದ್ ಕೂಡ್ಲೆ ಅಂಕಲ್ ಆಂಟಿ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಮಕ್ಳ್ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸ್ಕಿಪ್ ಮಾಡಿ. ನಂತರ ಸಿಂಗಲ್ಸ್ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸೆಟ್ಟಿಂಗ್ಸ್ ಹೋಗಿ ಹೈ ಕ್ವಾಲಿಟಿ ಚೇಂಜ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಉಳ್ಕೊಂಡಿರೋ ಅಂತ ರೂಮ್ ಹೇಗಿತ್ತು ಅದನ್ನ ತೋರಿಸ್ತೀನಿ. ಆಮೇಲೆ ಮುಂದಿನ ವಿಷಯನ ಹೇಳ್ತಾ ಹೋಗ್ತೀನಿ. ಈ ರೂಮಲ್ಲಿ ಈಸಿಯಾಗಿ 3 ಜನ ಮಲಗಬಹುದು. ಸಿಕ್ಕಾಪಟ್ಟೆ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾತ್ ಟಬ್ಬು, ಶವರು ಎಲ್ಲ ಕೂಡ ಇದೆ. ನನ್ಗೆ ಅದೇನೋ ಈ ತರ ಹೋಟ್ಲಿಗೆ ಬಂದಾಗ ಬಾತ್ ಟಬ್ನ ಯೂಸ್ ಮಾಡಬೇಕು ಅಂತಾನೆ ಅನ್ಸಲ್ಲ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡಕ್ ಬರಲ್ಲ. ಪ್ರಾಪರ್ಟಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಬೀಚ್ ಜೊತೆಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ. ಸೊ ನಾನು ಫಸ್ಟ್ ದಿನ ಉಳ್ಕೊಂಡಿರೋ ಪ್ರಾಪರ್ಟಿನೂ ಬೀಚ್ಗೆ ಅಟ್ಯಾಚ್ ಆಗೇ ಇತ್ತು. ಬಟ್ ಏನು ಬೇಜಾರು ಅಂತ ಅಂದರೆ ಈ ಥರ ಒಳ್ಳೆ ಪ್ರಾಪರ್ಟಿನ ಉಳ್ಕೊಂಡು ಈ ಪ್ರಾಪರ್ಟಿನಲ್ಲೇ ನಾನು ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಾ ಇಲ್ಲ, ಹೊರಗಡೆ ಸುತ್ತೋದೇ ಆಗೋಗಿದೆ. ಬಟ್ ನಿಜ ಹೇಳ್ತೀನಿ, ಈ ಪ್ರಾಪರ್ಟಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ, ಸಖತ್ತಾಗಿದೆ. ನೆನೆ ಸಿಕ್ಕಾಪಟ್ಟೆ ಓಡಾಡಿ ಹುಷಾರಿಲ್ದಂಗೆ ಆಗ್ಬಿಡ್ತು. ಇವತ್ತು ಆ್ಯಕ್ಚುಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು ಹೋಟ್ಲಿಂದ. ಬಟ್ ಇವಾಗ ಟೈಮು ಕರೆಕ್ಟಾಗಿ 11 ಗಂಟೆ. ಇವತ್ತು ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಪ್ಲಾನ್ಸ್ ಎಲ್ಲ ಒಂದಿಷ್ಟು ಎಲ್ಲ ಚೇಂಜ್ ಮಾಡಿ ಇವಾಗ ಶೂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಒಂದನ್ನು ನಾನು ಹೇಳ್ಬಿಡ್ತೀನಿ ಇವಾಗಲೇ, ಸೋಲೋ ಆಗಿ ಬಂದಾಗ ಏನು ಡಿಫ್ರೆನ್ಸ್ ಇರುತ್ತೆ, ಹೆಂಗೆ ಎಕ್ಸ್ಪ್ಲೋರ್ ಮಾಡ್ಬೋದು, ಅದೇ ಏನಾದರೂ ಪ್ಯಾಕೇಜ್ ತೊಗೊಂಡು ಬಂದರೆ ಹೆಂಗಿರುತ್ತೆ ಅಂತ ಹೇಳಿ. ನಾವು ಥೈಲ್ಯಾಂಡ್ಗೆ ಹೋದಾಗ ನಾವು ಏನು ಪ್ಯಾಕೇಜ್ ತೊಗೊಂಡಿದ್ದಿಲ್ಲ. ಅವಾಗ ಎಲ್ಲ ನಾವೇ ಆರ್ಗನೈಸ್ ಮಾಡ್ಬಿಟ್ಟು ಹೊರಟಿದ್ವಿ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತು. ಯಾಕಂದರೆ ಕ್ಯಾಬ್ ಬುಕ್ ಮಾಡೋದ್ರಿಂದ ಹಿಡಿದು ಹೋಟ್ಲು ಬುಕ್ ಮಾಡೋದ್ರಿಂದ ಹಿಡಿದು ಹೋಟ್ಲೆಲ್ಲಿದೆ ಏನು ಗೊತ್ತಿಲ್ಲ. ಹೊರಗಡೆ ದೇಶಕ್ಕೆ ಬಂದಾಗ ನಮಗೆ ಝೀರೋ ಇನ್ಫಾರ್ಮೇಷನ್ ಇರುತ್ತೆ. ಯೂಟ್ಯೂಬಲ್ಲಿ ನಾವು ನೋಡಿಕೊಂಡು ಇಲ್ಲಿ ಅದಿದೆ ಅಲ್ಲಿ ಇದಿರುತ್ತೆ ಅಂತೆಲ್ಲ ಹೋದರೆ ನಿಜವಾಗ್ಲೂ ಅದು ಒಂಥರ ಬ್ಲೈಂಡ್ ಮೂವ್ ಆಗಿರುತ್ತೆ. ಬಟ್ ಇವಾಗ ನೋಡಿ, ರೆಡಿಯಾಗಿ ಬಂದೆ. 6 ಗಂಟೆಗೆ ಬರಬೇಕಾಗಿದ್ದು 11 ಗಂಟೆಗೆ ಬರ್ತೀನಿ ಅಂದರೆ ಆಲ್ರೆಡಿ ಕ್ಯಾಬ್ ಕಾಯ್ತಾ ಇದೆ. ಸಾರಿ, ಗುಡ್ ಫೀಲಿಂಗ್ ಬೆಟರ್. ಪಾಪ ಮೆಡಿಸನ್ ಎಲ್ಲ ತಂದುಕೊಟ್ಟ. ಥ್ಯಾಂಕ್ಸ್ ಫಾರ್ ದ ಮೆಡಿಸನ್. ಸೊ ವೇರ್ ಆರ್ ವಿ ಗೋಯಿಂಗ್ ನಾವು? Factory. ಪರ್ಲ್ ಫ್ಯಾಕ್ಟ್ರಿ. ಸೊ ಮುತ್ತಿನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫಸ್ಟ್ ಇವಾಗ ಪರ್ಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಈ ಪರ್ಲ್ ಫ್ಯಾಕ್ಟ್ರಿನಲ್ಲಿ ಹೇಗೆ ಪರ್ಲ್ನ ರೆಡಿ ಮಾಡ್ತಾರೆ ಪ್ರತಿಯೊಂದನ್ನು ತೋರಿಸ್ತಾರಂತೆ. The smallest oyster is the Agoya. They are captured from 2 years to 3 years. Last one is the Maxima, which is the biggest oyster on our farm, and they are captured from 3 years to 5 years too. ಗೈಸ್, ನನ್ಗೆ ಗೊತ್ತು ದೇವರಣ್ಣ ನಿಮ್ಗೇನು ಅರ್ಥ ಆಗಿರಲ್ಲ ಅಂತೇಳಿ ನಾನು ಹೇಳ್ತೀನಿ. ಇವಾಗ ಈ ಥರ ಚಿಕ್ಕ ಪರ್ಲು ಫಾರ್ಮ್ ಆಗೋದಕ್ಕೆ 1 ವರ್ಷ ತೊಗೊಳತ್ತಂತೆ. ಅದೇ ದೊಡ್ಡ ಪರ್ಲ್ ಫಾರ್ಮ್ ಆಗೋದಕ್ಕೆ ಆಲ್ಮೋಸ್ಟ್ 3 ರಿಂದ 5 ವರ್ಷ ತೊಗೊಳತ್ತಂತೆ. ಪರ್ಲ್ನ ಹೇಗೆ ಒರಿಜಿನಲ್ ಇಲ್ಲೋ ಅಂತ ಹೇಳಿ ಟೆಸ್ಟ್ ಮಾಡೋದಂತ ಅಂದರೆ 2 ಮುತ್ತುಗಳನ್ನ ಇಟ್ಕೊಂಡು ರಬ್ ಮಾಡಿದಾಗ ವೈಟ್ ಕಲರ್ ಪೌಡ್ರ್ ಬಂತು ಅಂತಾರೆ, ಅದು ಒರಿಜಿನಲ್ಲು. ಇಲ್ಲ ಅಂದರೆ ಅದು ಒರಿಜಿನಲ್ ಅಲ್ಲ. ಫಸ್ಟ್ ಟೈಮ್ ನಾನು ಪರ್ಲ್ನ ಮುಟ್ತಾ ಇರೋದು. ಓ ಯಾ, ಐ ಕ್ಯಾನ್ ಸಿ ದ ಪೌಡರ್. ಅವ್ನ ಶರ್ಟ್ಗೆ ಒರೆಸ್ತಾ ಇದ್ದೀನಿ. ವೈಟ್ ಕಲರ್. ರಿಯಲ್ ಒನ್. ನೈಸ್. ಇದ್ರಲ್ಲಿ ಮುಟ್ಟಿದೆ ಅಂತ. Agoya 2 years old. ಓ, Only 50 to 60% have pearl. ಓ, ಇಟ್ಸ್ ಲೈವಲ್ಲಿ ಮುಟ್ಟಿದ್ದಾರೆ. ದಿಸ್ ಇಸ್ ಫಾರ್ ಮೀ. ಯಾವ ಇವೆಲ್ಲ? ಹುಷಾರವನೇ. Okay. How much is this one? About $25 to $50. $25 to $50 one? Yes. ಇಂಡಿಯನ್ ಕರೆನ್ಸಿ ಪ್ರಕಾರ 2500 ರೂಪಾಯಿ ಇದೊಂದು ಮುತ್ತು. We will play mini game. Game? Yes. I will ask you one question. If Okay. you have answer, please raise your hand. And this is the correct answer. Make so good for you. Done. Okay. Okay. Are you ready? Yeah, I'm ready. Okay. Do you remember what is the name of the biggest oyster? Maxima. Congratulations. Congratulations. Okay. Okay for you. ಆನ್ಸರ್ ಹೇಳಿದೆ. Congratulations, brother. One? Yes, one. Congratulations. This is Okay. pearl? No pearl. Shell. ಶೆಲ್. Clam shell. ಓಕೆ. ಓ, ಆ ಶೆಲ್ಗಳಿಂದ ಮಾಡಿರೋದಂತೆ. ಸೊ ಇದು ನಾನು ಹೆಂಗಿರು ಇಟ್ಕೊಳಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರಿಗಾರು ಬೇಕು ಅಂದ್ರೆ ಇದನ್ನ ಕೊಡ್ತೀನಿ ನಾನು. ದಿಸ್ ಇಸ್ ಫ್ರಮ್ ವಿಯೆಟ್ನಾಂ, ನನ್ನ ಕಡೆಯಿಂದ ಗಿಫ್ಟ್. ಓಕೆ. ಸೊ ಇವರು ಇಲ್ಲಿ ಒಂದು ಮ್ಯೂಸಿಯಂಗಳನ್ನ ಮಾಡಿದ್ದಾರೆ. ಆಗಿನ ಕಾಲದಿಂದ ಏನೇನು ನೀರೊಳಗಡೆ ಮುಳುಗೋಗಿತ್ತು ಅದನ್ನೆಲ್ಲ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇದು ಚೀನಾದ ಕೆನಾನ್ ಅಂತೆ. ಆಲ್ಮೋಸ್ಟ್ 500 ವರ್ಷದ ಹಿಂದಿನಂತೆ ಇದು. ಯಪ್ಪ, ಹೆಂಗಾಗೋಗಿದೆ. ಮಗ್ಗು, ಬೌಲು, ತಟ್ಟೆ ಎಲ್ಲದನ್ನು ಸ್ಟೋರ್ ಮಾಡಿದ್ದಾರೆ ಇವರು.
ನಮ್ಮಲ್ಲೂ ಈ ಥರ ಹುಡುಕಿದ್ರೆ ಎಷ್ಟೊಂದು ಇದಿದೆ. ದ್ವಾರಕನ ಮತ್ತೆ ಮರುನಿರ್ಮಾಣ ಮಾಡಿದ್ರೆ ಹೆಂಗಿರುತ್ತೆ, ಬರೀ ರೀಲ್ಸಲ್ಲಿ ನೋಡೋದೇ ಆಗೋಗಿದೆ. ಸರಿಯಾಗಿ ಹೇಳಿದ್ರಿ. ಓ ವಾಟ್ ಇಸ್ ದಿಸ್? This is the fossil coral. ಓ Yeah. ಗುರು, ಕಲ್ಲಲ್ಲಿ ಮಣಿಗಳನ್ನ ಮಾಡ್ತಾರಲ್ಲ ಅದಿದೆ. ಫಸ್ಟ್ ಟೈಮ್ ನಾನು ಈ ಥರ ಕಲ್ಲು ನೋಡ್ತಾ ಇರೋದು. ಇಟ್ಸ್ ವಂಡರ್ಫುಲ್, ಬ್ಯೂಟಿಫುಲ್. ಇವನೇ ಹಿಂಗೆ ತಿಕ್ತವನೆ. In natural. ಯಾ How you feeling? ಫೀಲಿಂಗ್ ಗುಡ್. ಅಸಹ್ಯವಾಗಿದೆ. 19th ಸೆಂಚುರಿದು ಕಾಸುಗಳಂತೆ ಇದು ವೇಟ್ ನಮ್ಮದು. ಅದನ್ನೆಲ್ಲ ತೊಗೊಂಬಂದು ಸ್ಟೋರ್ ಮಾಡಿದ್ದಾರೆ. ಏನು ಈ ಕಾಯಿನ್ಗಳೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡಾಗಿದ್ವಾ? ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಆನೆ ದಂತಗಳು. 15ನೇ ಸೆಂಚುರಿದು ಥೈಲ್ಯಾಂಡ್ ಆನೆಗಳ ದಂತಗಳನ್ನ ನೀರಲ್ಲಿ ಇವ್ರಿಗೆ ಸಿಕ್ಕಿದಂತೆ. ಅದನ್ನೆಲ್ಲ ತೊಗೊಂಬಂದು ಎಷ್ಟು ನೀಟಾಗಿ ಸ್ಟೋರ್ ಮಾಡಿದ್ದಾರೆ. ಸೀರಿಯಸ್ ಆಗಿ ನಿಮ್ಗೆ ಇದು ನೋಡ್ರೆ ಯಾವುದೋ ಮರ ನೀರೊಳಗಡೆ ತುಂಬ ವರ್ಷಗಳ ಕಾಲ ಇತ್ತು ಅಂತ ಅನಿಸುತ್ತೆ. ಆದರೆ ಇದು ಮರ ಅಲ್ಲ, ಅಡುಗೆ ಮಾಡೋವಂಥ ಪಾತ್ರೆ ಸಾವಿರಾರು ವರ್ಷಗಳಿಂದ ನೀರೊಳಗಡೆ ಇದ್ದು ಈ ರೀತಿ ಆಗಿರೋದಂತೆ. ಸೊ ಇದನ್ನೇನು ಕಪ್ಪೆ ಚಿಪ್ಪು ಅಂತ ಹೇಳ್ತೀವಿ, ಅದೇ ಥರ ದೊಡ್ಡ ಕಪ್ಪೆ ಚಿಪ್ಪು. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ದೊಡ್ಡದನ್ನ ನೋಡ್ತಾ ಇರೋದು. ಇದು ಆಲ್ಮೋಸ್ಟ್ 1500 ವರ್ಷ ಹಳೇದಂತೆ. ಪಾಪ ಅವ್ರು ಏನು ನನಗೆ ಮಣಿ ಕೊಟ್ಟರು ಆವಾಗಲೇ ಆ ಮಣಿಗಳನ್ನ ಮಾಡಿರೋದು ಇದರಿಂದನೇ ಅಂತೆ. ಇದನ್ನು ಒಂದಿಷ್ಟನ್ನು ಮಾಡಿದ್ದಾರೆ, ಇದನ್ನು ಮುಟ್ಟೋ ಹಾಗಿಲ್ಲ. ಈ ಥರ ಒಂದು ಮಾಡೋದಕ್ಕೆ ಅವರು 30ರಿಂದ 40 ದಿನಗಳ ಟೈಮ್ಗಳನ್ನ ತಗೊತಾರಂತೆ. ಕ್ರೇಜಿಗಳು. ಕ್ರೇಜಿ, ಸಾಕಾಗಿದೆ. ಆರ್ಕಿಟೆಕ್ಟ್ ವಿಷಯದಲ್ಲಿ ಬಂದೆ, ಈ ಥೈಲ್ಯಾಂಡು, ಚೀನಾ, ವಿಯೆಟ್ನಾಮು ನೆಕ್ಸ್ಟ್ ಲೆವೆಲ್ಲು ಇವ್ರದ್ದು. ಸೀರಿಯಸ್ ಆಗಿ ನಂಗೆ ಈ ಥರದ್ದೆಲ್ಲ ಒಂದಿದೆ ಅಂತ ಹೇಳಿ ಒಂಚೂರು ಐಡಿಯಾನೇ ಇರಲಿಲ್ಲ. ಸೊ ಬರ್ಬೇಕಾದ್ರೆ ಈ ಥರ ಐ ಡಿ ಕಾರ್ಡ್ ಕೊಡ್ತಾರೆ, ಹೋಗ್ಬೇಕಾದ್ರೆ ಐ ಡಿ ಕಾರ್ಡ್ನ ವಾಪಸ್ ಕೊಟ್ಟೋಗ್ಬೇಕು. ಥ್ಯಾಂಕ್ ಯು. ಪರ್ಲ್ ಫ್ಯಾಕ್ಟ್ರಿನ ಮಾತ್ರ ಮಿಸ್ ಮಾಡ್ಕೋಬೇಡಿ. ನಂಗೆ ನಿಜವಾಗ್ಲೂ ಈ ಪಾರ್ಟಿ ಇದೆ ಅಂತ ಗೊತ್ತಾಯಿಲ್ಲ. ಕಪ್ಪೆ ಚಿಪ್ಪು ಇಷ್ಟೊಂದು ದೊಡ್ಡದಾಗೆಲ್ಲ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇವಾಗ ಕ್ಯಾಂಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಸೊ ಏನಿಲ್ಲಿ ವಿಶೇಷತೆ ಅಂತ ಅಂದರೆ, ಇಲ್ಲಿರೋ ಅಂಥ ಬೀಚು ಕಂಪ್ಲೀಟಾಗಿ ವೈಟ್ ಸ್ಯಾಂಡ್ ಬೀಚು. ಸೊ ವೈಟ್ ಸ್ಯಾಂಡ್ ಬೀಚ್ ಹೇಗಾಯ್ತು ಅನ್ನೋದನ್ನ ಕೂಡ ಹೇಳ್ತೀನಿ, ಬಟ್ ಫಸ್ಟ್ ಬೀಚ್ನ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಗಿ ವೈಟ್ ಸ್ಯಾಂಡ್ ಸೀಟು, ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿರುತ್ತೆ. ಬಟ್ ಈ ವೈಟ್ ಸ್ಯಾಂಡು ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಮುದ್ರದಲ್ಲಿ ಪ್ಯಾರೆಟ್ ಫಿಶ್ ಅನ್ನೋ ಒಂದು ಜಾತಿ ಮೀನಿದೆ. ಅದು ಸಮುದ್ರದ ಒಳಗಡೆ ಇರೋ ಅಂತ ಕಲ್ಲುಗಳನ್ನ ತಿಂದು ಅದನ್ನ ಈ ಮರಳು ರೂಪದಲ್ಲಿ ಹೊರಗಡೆ ಹಾಕುತ್ತೆ. ಸೈಂಟಿಸ್ಟ್ಗಳ ಪ್ರಕಾರ ವರ್ಷಕ್ಕೆ ಏನಿಲ್ಲ ಅಂತ ಅಂದ್ರೂ ಒಂದು ಪ್ಯಾರೆಟ್ ಫಿಶು 500ರಿಂದ 1000 kg ಅಷ್ಟು ಈ ವೈಟ್ ಸ್ಯಾಂಡ್ನ ಪ್ರೊಡ್ಯೂಸ್ ಮಾಡುತ್ತಂತೆ. ಸೊ ಅದರಿಂದನೇ ಈ ಥರ ವೈಟ್ ಸ್ಯಾಂಡು ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರು ಬರೀ ಫಾರಿನರ್ಸ್ ಇದ್ದಾರೆ. ನೀವು ಗೋವಾಗೆ ಹೋದ್ರೂ ಫಾರಿನರ್ಸು ಸಿಕ್ಕಾಪಟ್ಟೆ ಜನ ನೋಡ್ಬೋದು. ನಮ್ಮ ಇಂಡಿಯಾದಲ್ಲೂ ಈ ಹಂಪಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜನ ಫಾರಿನರ್ಸ್ ಬರ್ತಾರೆ. ಬರೀ ನಮ್ಮ ಇಂಡಿಯಾ ಅಲ್ಲ, ವಿಯೆಟ್ನಾಮು, ಥೈಲ್ಯಾಂಡು, ಸಿಂಗಾಪುರು, ಮಲೇಷ್ಯಾ ಎಲ್ಲ ಕಡೆಗೂ ಫಾರಿನರ್ಸ್ ಬರ್ತಾರೆ. ಒಂದಿಷ್ಟು ಜನನ ಮಾತಾಡ್ಸ್ಬೇಕಾದ್ರೆ ನನಗೆ ಒಂದು ಅನಿಸಿದ್ದು, ಇವ್ರುಗಳಿಗೆಲ್ಲ ಜೀವನದಲ್ಲಿ ಮಣಿ ಮಾಡೋದು ಮೋಟೋ ಅಲ್ಲ, ಮೆಮೊರೀಸ್ ಮಾಡ್ಕೊಬೇಕು ಅನ್ನೋದು ಅಷ್ಟೇ ಇವರ ಮೋಟೋ ಆಗಿದೆ. ಬಟ್ ನಮ್ಮ ಇಂಡಿಯನ್ಸಲ್ಲೂ ಈ ಮನೋಭಾವ ಬರಬೇಕು. ಯಾಕಂದರೆ ಮನುಷ್ಯನ ಜೀವನ ಒಂದೇ ಸರಿ ಬರೋದು. ದುಡ್ಡನ್ನ 40 ವರ್ಷ, 50 ವರ್ಷ, 60 ವರ್ಷ, ಕೆಂಟಕಿ 74 ವರ್ಷದಲ್ಲಿ ದುಡ್ಡು ಮಾಡಿದ್ದಾರೆ. ದುಡ್ಡನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಆದರೆ 74 ವರ್ಷದಲ್ಲಿ ನೀವು ಬಂದ್ಬಿಟ್ಟು ಬೆಟ್ಟ ಹತ್ತಕ್ಕಾಗಲ್ಲ, ಇಲ್ಲ ಬೀಚಲ್ಲಿ ಬಂದು ಸ್ಕೂಬಾ ಡೈವಿಂಗ್ ಮಾಡೋಕ್ಕಾಗಲ್ಲ, ಈ ಥರ ಸುತ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ಸೊ ಆದಷ್ಟು ನಾವು ಮಣಿ ಮಾಡೋದಕ್ಕಿಂತ ಮೆಮೊರೀಸ್ ಮಾಡ್ಕೊಳೋದ್ರ ಮೇಲೆ ಫೋಕಸ್ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ? ನನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ರೆಡಿಲ್ಲ ಅಕ್ಕ ಫೋಟೋ ಶೂಟ್ ಮಾಡಿಸ್ತಾರೆ, ರೀಲ್ಸ್ ಮಾಡ್ತಾರೆ. ಅದು ಸರಿ, ಫೋಟೋ ಶೂಟ್ ಅನ್ಕೊಂಬಿಟ್ಟೆ. ಕಾಂಟೆಂಟ್ ಕ್ರಿಯೇಟರ್ ಇರಬೇಕು. ಸೊ ಇವಾಗ ಸನ್ಸೆಟ್ ಟೌನ್ಗೆ ಹೊರಟಿದ್ದೀವಿ. ಇವಾಗ ನಾನು ನಿಮಗೆ ಪ್ರಪಂಚದ ಅತಿ ದೊಡ್ಡ ಕೇಬಲ್ ಕಾರು ಇರೋ ಅಂಥ ಜಾಗ ಕರ್ಕೊಂಡ್ಬಂದಿದ್ದೀನಿ. ಸೊ ಇವಾಗ ನೀವು ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಅಲ್ಲಿ ಕೇಬಲ್ ಕಾರ್ ಕಾಣಿಸ್ತಾ ಇದೆ. ಇದು ಕಂಪ್ಲೀಟ್ ಡಿಸ್ಟೆನ್ಸ್ ಬಂದ್ಬಿಟ್ಟು 8 ಕಿಲೋಮೀಟರ್ ಇದೆ. ಒಂದು ವಿಚಾರ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂತ ಅಂದರೆ, ಈ ವಿಯೆಟ್ನಾಂನ ಅವ್ರು ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಅಂದರೆ ಲೈಕ್ ಟೂರಿಸ್ಟ್ ಸ್ಪಾಟ್ ಥರ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು 10 years ಆಯ್ತಂತೆ. ಬಟ್ 10 yearsಲ್ಲಿ ಯಾವ ರೇಂಜಿಗೆ ಡೆವಲಪ್ ಮಾಡಿದ್ದಾರೆ ನೀವೇ ನೋಡಿ. ಸುತ್ತ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಹೈಟೆಕ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. Welcome everybody. ಸರಿ ಹೇಳ್ತಾನೆ ಎಲ್ರಿಗೂ ವೆಲ್ಕಮ್ ಅಂತ. Teach me something in Vietnamese, no? Thank you. That means come on. Come on. Yeah, come on. Come on. Yeah, that's means ಬೇರೆ thank ಅರ್ಥ you. ಆಗಬಾರಲ್ವ? Thank you yesterday. What is that? Em đẹp quá.
ಹಾಯ್ ಎಮ್ ಡಕ್ವಾ ಶಿ ಇಸ್ ಬ್ಯೂಟಿಫುಲ್ ಅಂತಂದೆ ಇದೇ ಏನಾದ್ರು ನಮ್ಮ ಏರಿಯಾದಲ್ಲಿ ಹೋಗಿ ಯಾವ್ದಾರ ಹುಡುಗಿಗೆ ನೀನ್ ಚೆನ್ನಾಗಿದ್ಯಾ ಅಂದಿದ್ರೆ ಹೆಂಗ್ ರಿಯಾಕ್ಟ್ ಮಾಡಿರೋರು. ಸೊ ಕಾಫಿ ಕೊಟ್ಟಿದ್ದಾರೆ. ಸೊ ಇದನ್ನ ಇವಾಗ ಕುಡಿದ್ಬಿಟ್ಟು ಎಷ್ಟು ಹೆಂಗಿತ್ತು ಹೇಳ್ತೀನಿ. ನೋ ಶುಗರೇ ಇಲ್ಲ. 5 ಪ್ಯಾಕೆಟ್ ಸಕ್ಕರೆ ಹಾಕಿದೀನಿ ಅಂದ್ರೂ ಇದು ಸ್ವೀಟ್ ಇಲ್ಲ. ಏನಂದ್ರೆ ನಾವು ಫಿಲ್ಟರ್ ಕಾಫಿ ಸೂಪರ್ ಆಗಿ ಹೇಳಿದೆ. ಸೊ ಇವಾಗ ಕೇಬಲ್ ಕಾರ್ ಕಡೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಕ್ಯೂ ಇದೆ, ಜನ ಇದ್ದಾರೆ. ಬಟ್ ನಾವು ಆಲ್ರೆಡಿ ಟಿಕೆಟ್ನ ತೊಗೊಂಡ್ಬಿಟ್ಟಿದ್ದೀವಿ. ಸೊ ನಮಗೆ ಇವಾಗ ಡೈರೆಕ್ಟ್ ಎಂಟ್ರಿ. ಸೊ ಕೇಬಲ್ ಕಾರ್ ಅಲ್ಲಿದೆ. ಕ್ರೇಜಿ ಗುರು. ವಾವ್, ಏನ್ ಗುರು ಇಷ್ಟೊಂದು ಫಾಸ್ಟಾಗಿ ಹೋಗ್ತದೆ. ನನ್ನ ಪಕ್ಕ ಯಾವುದೋ ಬೆಳ್ಳಗಿರೋ ಆಂಟಿ ಕುತ್ಕೊಂಡವ್ರೆ. ಓ ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲ್. ವಾವ್ ಕ್ರೇಜಿ. ಸಮುದ್ರ ಒಂದೊಂದು ಪಿಲ್ಲರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಕಂಪ್ಲೀಟ್ ಆಗಿ ಕುಕ್ಕಾಗೆ ಕಾಣಿಸುತ್ತೆ. ಏನೋ ಸುಮ್ಮನೆ ಬೋಟ್ಗಳನ್ನೆಲ್ಲ ಇಟ್ಟಿದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಾರೆ ಇದು. ಹಂಗೆ ಫೀಲ್ ಆಗ್ತದೆ ಅಷ್ಟೇ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಎಲ್ಲಿ ನೋಡಿದ್ರು ಬರೀ ಸಮುದ್ರನೇ. ಅವ್ರಿಬ್ರು ಜೆರಾಕ್ಸ್ ಕಾಪಿ ತರ ಕಾಣಿಸ್ತಾ ಇಲ್ಲ. ಅಯ್ಯೋ ಯಾರಿವಳು ಸೂಜಿನಲ್ಲಿ ಕಣ್ಣವಳು. ಯು ಫ್ರಮ್ ವಿಚ್ ಕಂಟ್ರಿ? ಸೌತ್ ಕೊರಿಯಾ. ಓ, ನಮ್ಮ ಜೈಕರ್ ಕುಂದಾಪುರದವ್ರು ಊರದವರು. ಸಿಕ್ಕಾಪಟ್ಟೆ ಡೀಪ್ ಇದೆ. ಯಾರಿಗಾದ್ರೂ ಈ ಹೈಟ್ ಎಲ್ಲ ನೋಡಿದ್ರೆ ಭಯ ಆಗೈತೆ ಅಂದ್ರೆ ಸೀರಿಯಸ್ ಆಗಿ ಕಷ್ಟ. ಇವಾಗ ಯಾಕೋ ಮನ್ಸಲ್ಲಿ ಪುಕ್ಕ ಭಯ ಆಗ್ತಾ ಇದೆ. ಅಕಸ್ಮಾತ್ ಆಗಿ ಅಂದ್ರೆ ವೈರ್ ಗೇರ್ ಕಟ್ ಆಯ್ತು ಅಂದ್ರೆ ಏನ್ ಗತಿ ಅಂತ. ನೀರಿಗೆ ಬಿದ್ರೆ ಓಕೆ, ಹೆಂಗೋ ಬದುಕೊಂಡ್ಬಿಡ್ಬೋದು. ಗಿಲ್ಮೇಲ್ ಬಿದ್ರೆ ಆನ್ ಫುಲ್ ಸೇಫ್ಟಿ. ನೋ, ವೆರಿ ಸೇಫ್. ನಾನು ಹೇಳಿದಾನೆ ಅಂದ್ರೆ ಓಕೆ. ಕೇಬಲ್ ಕಾರ್ ಜರ್ನಿ ಎಂಡ್ ಆಗ್ತಾ ಇದೆ. ಸೊ ಅದು ಫೈನಲ್ ಡೆಸ್ಟಿನೇಷನ್. ಒಂದು ವಾಟರ್ ವರ್ಲ್ಡ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇವಾಗ ವಾಟರ್ ವರ್ಲ್ಡ್ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಅಂತ ಹೇಳಿ. ಸೊ ಫೈನಲ್ ಆಗಿ ಜರ್ನಿ ಮುಗೀತು. 8 ಕಿಲೋಮೀಟರು ಹಿಂಗ ಅನ್ನೋಷ್ಟದು ಬಂದ್ಬಿಡ್ತು. ಜರ್ಕೊಡ್ಬಿಡ್ತು. ನೈಸ್, ಇಟ್ ವಾಸ್ ವೆರಿ ನೈಸ್. ಸೀರಿಯಸ್ ಆಗಿದೆ. ನಾವು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮಗೆ ವಿಡಿಯೋದಲ್ಲಿ ಇದು ಹೆಂಗೆ ಅನಿಸ್ತೋ ಏನೋ ಗೊತ್ತಿಲ್ಲ, ಆದರೆ ಲೈವ್ ಆಗಿ ಬಂದ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಸಖತ್ತಾಗಿತ್ತು. ಫ್ಯೂಚರಲ್ಲಿ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇವ್ರು ಆಲ್ರೆಡಿ ಇವಾಗಲೇ ಡೆಮೋ ಮಾಡಿಟ್ಟಿದ್ದಾರೆ. ಈ ಥರ ಮಾಡಿಟ್ಟಿದ್ದಾರೆ. ಸೊ ಮುಂದೆ ಇದನ್ನ ಹಿಂಗೆ ಮಾಡ್ತಾರಂತೆ. ಇದು ಥಿಂಕಿಂಗು, ಪ್ಲಾನಿಂಗು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್. ಸೊ ಇವಾಗ ನಾನು ಬಂದಂಥ ಕೇಬಲ್ ಕಾರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ಇವರು ಒಂದು ರೈಡ್ಗೆ 2400 ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ ಚಾರ್ಜ್ ಮಾಡ್ತಾರೆ. ವಿಯೆಟ್ನಾಮಲ್ಲಿ 750 ವಿಯೆಟ್ನಾಮ್ ಡಾಂಗ್. ಅದೇ ಅಕಸ್ಮಾತ್ ನೀವೇನಾದರೂ ಊಟ ಜೊತೆಗೆ ಆಫ್ ಮಾಡ್ತೀರಾ ಅಂತ ಅಂದರೆ 10 ಲಕ್ಷ ವಿಯೆಟ್ನಾಮ್ ಡಾಂಗ್ನ ಚಾರ್ಜ್ ಮಾಡ್ತಾರೆ. ಈ ಜಾಗನ ಬಂದ್ಬಿಟ್ಟು ಥಾಮ್ ಐಲ್ಯಾಂಡ್ ಅಂತ ಕರೀತಾರೆ. ಏನಕ್ಕೋಸ್ಕರ ಥಾಮ್ ಐಲ್ಯಾಂಡ್ ಅಂತ ಕರೀತಾರೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಥಾಮ್ ಪ್ಲಾಂಟು. ಸೇಮ್ ಪೈನಾಪಲ್ ರೀತಿ ಕಾಣಿಸುತ್ತೆ. ಈ ಫ್ರೂಟ್ನ ತಿನ್ನೋದಕ್ಕಾಗಲ್ಲ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಈ ಥರ ಮರಗಳಿರೋದ್ರಿಂದ ಇದನ್ನ ಥಾಮ್ ಐಲ್ಯಾಂಡ್ ಅಂತ ಕರೀತಾರೆ. ಇವಾಗ ಇಲ್ಲೊಂದು ವಾಟರ್ ಪಾರ್ಕ್ ಇದೆ. ಆ ವಾಟರ್ ಪಾರ್ಕ್ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಇವಾಗ ನಮಗೊಂದು ಕೂಪನ್ ಕೊಟ್ಟಿದ್ದಾರೆ. ಆ ಕೂಪನಲ್ಲಿ 1 ಲೀಟರ್ ಬಿಯರು, 1 ವಾಟರ್ ಮೆಲನ್ ಜ್ಯೂಸ್ ಆ್ಯಡ್ ಆಗಿದೆ. ಐ ಡೋಂಟ್ ಡ್ರಿಂಕ್ ಬಿಯರ್. ಯು ಡ್ರಿಂಕ್ ಮೈನ್ ಆಲ್ಸೋ. No. 2 liter, I cannot go home. ಯು ಕೆನಾಟ್ ಗೋ ಹೋಮ್. 2 liter beer, the Germany beer, very strong. ವೆರಿ ಸ್ಟ್ರಾಂಗ್. Yeah. ನೋಡಿ ಅಣ್ಣ ಯಾವ ರೇಂಜ್ ವೈಬ್ ಮಾಡ್ತಾವ್ರೆ. ಇವ್ರ ಊಟಗಳನ್ನ ನೋಡಿದ್ರೇನೆ ವಿಚಿತ್ರವಾಗಿದೆ. ಇದನ್ನ ಸೀರಿಯಸ್ ಆಗಿ ನೋಡಿದ್ರೆ ನಿಮ್ಗೆ ತಿನ್ಬೇಕು ಅಂತ ಅನ್ಸುತ್ತಾ? ಒಂದೇ ಒಂದು ಬೇಜಾರೇನು ಅಂತಂದ್ರೆ ಇದರ ಫಾರಿನ್ ಕಂಟ್ರೀಸ್ ಬಂದಾಗ ಊಟದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ವೆಜಿಟೇರಿಯನ್ಸ್ ಎಲ್ಲ ಬಂದ್ಬಿಟ್ರೆ ಅಂತೂ ಮುಗ್ದೋಯ್ತು ಅವ್ರ ಕತೆ. ಕರೆಕ್ಟಾಗಿ ಹೇಳಿದ್ರಿ. ನೋಡಿ ಎಲ್ಲಿ ನೋಡಿದ್ರು ಕಪಲ್. ವಿ ಸಿ ಕಪಲ್ಸ್ ಎವ್ರಿವೇರ್. ನೋ, ಸಿ ಮೀ ವಿತ್ ಯು. No, never. ಇವನು ಗೊತ್ತಾಗ್ಬಿಡ್ತು. ನೋ ನೆವರ್ ಅಂತೆ. No, we are not lady boy, okay? ಅಯ್ಯೋ, ಐ ಡಿ ನಾಟ್ ಟೆಲ್ ದಟ್. Lady boy. No, what I meant is everybody has come with couple.
But I have come with you. I understand. That's why I say look like that, but we are not lady. ಎಲ್ಲಿ ನೋಡಿದ್ರು ಕಪಲ್ಸ್ಗಳು ಗುರು ನೋಡಿ ಮುಂದೆ ಹೊಟ್ಟೆ ಉರಿಸ್ತವ್ರೆ. ಸಮಾಧಾನ ಮಾಡ್ಕೊಳ್ಳಿ ಎಲ್ಲಾ ಕಡೆ ಮಸಾಜ್ ಸೆಂಟರ್ ಇದೆ, ಸೇಮ್ ಥೈಲ್ಯಾಂಡ್ ತರನೇ. ಇಲ್ಲೆಲ್ಲ ಮಸಾಜ್ ಮಾಡಿಸ್ಕೊಂತ ಇದಾರೆ. ನಾನು ಮಸಾಜ್ ಮಾಡಿಸ್ಕೊಳೋಣ ಅಂತ ಅನ್ಕೊಂತ ಇದೀನಿ. ವಿಲ್ ಟೇಕ್ ಮಸಾಜ್. ಬೇಡ ಅಂತ ನೀವೇ ವೈ ಬೇಡ Oh, very harsh. ವೆರಿ ಹಾರ್ಶ್. ಗಟ್ಟಿಯಾಗಿ ಒತ್ತು ಬಿಡ್ತಾರಂತೆ. ಬೇಡ ಮಸಾಜ್ ತಗೊಳೋದು. ಎಲ್ಲರೂ ಫುಲ್ಲು ಮಜಾ ಮಾಡ್ತಾ ಇದಾರೆ. ತಲೆ ಬಗ್ಸ್ಕೊಂಡು ನಡಿಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಎಲ್ಲಾ ಕಡೆ ತಲೆ ಎತ್ತಿ ನಿಲ್ಲೋನಲ್ಲ ದೊಡ್ಡ ಮನುಷ್ಯ, ಇಲ್ಲಿ ತಲೆ ತೆಗ್ಸಿ ನಿಲ್ಲಬೇಕು ಅಂತ ಗೊತ್ತಿರೋ ದೊಡ್ಡ ಮನುಷ್ಯ. ಸಿಕ್ಕಾಪಟ್ಟೆ ವಾಟರ್ ಗೇಮ್ಸ್ಗಳಿದಾವೆ ಇಲ್ಲಿ. ಈ ಅಕ್ಕ ಯಾಕಪ್ಪ ಬ್ರೋ, ದಯವಿಟ್ಟು ಏನೋ ಅನ್ಕೊಂಬೇಡಿ. ಎಲ್ಲಿ ತಿರುಗಿಸಿದ್ರು ಎಲ್ಲ ಜನ ಎಲ್ಲ ಕಂಪ್ಲೀಟ್ ಆಗಿ ಚಿಕ್ಕ ಬಟ್ಟೆ ಹಾಕೊಂಡಿದ್ದಾರೆ. ಏನಪ್ಪ ಇವನು ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದಾನೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಬೈಕೊಂಬೇಡಿ, ನಾನು ಏನೂ ಮಾಡೋಕ್ಕಾಗಲ್ಲ. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಹುಡುಗರು ಯಾರು ಬೈಕೊಳ್ಳೋಣ ನನಗೆ ಗೊತ್ತು. ಹುಡುಗರು ಲೈಕ್ ಇನ್ನೊಂದು ಸ್ವಲ್ಪ ತೋರ್ಸೋಕ್ಕಾಗಿಲ್ಲ, ಅವರು ನಿಮ್ಮ ಗಂಟೆ ಹೋಗ್ತಿತ್ತು ಅಂತ ಅನ್ಕೊಂತೀರಾ. ಆರಾಮಾಗಿ ಬಿಯರ್ ತಗೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾವ್ರೆ. ಯಾರೋ ಅಣ್ಣ ವಾಟರ್ ಪಾರ್ಕ್ ಬಂದ್ಬಿಟ್ಟು ನಿದ್ದೆ ಹೊಡಿತಾ ಇದ್ದಾನೆ ಪಾಪ. ನಂತರನೇ ಹುಷಾರಿಲ್ದ ಇರಬೇಕು. ನಿಜವಾಗ್ಲೂ ಸಿಕ್ಕಾಬಡೆ ಸುಸ್ತಾಗ್ತದೆ. ಬಟ್ ನಿಮ್ಗಳಿಗೆ ಜಾಗನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಟ್ಯಾಬ್ಲೆಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ ವಿಯೆಟ್ನಾಮೀಸ್ ಹೌ ಡು ವಿ ಟೆಲ್ ವಂಡರ್ಫುಲ್ Thick word. ತಿಕ್ವಾಯ್. ಇವ್ರ ಭಾಷೆ ಸಿಕ್ಕಾಪಟ್ಟೆ ವಿಚಿತ್ರವಾಗಿದೆ. ತಿಕ್ಕು ನೆಕ್ಕು ಇಕ್ಕು ಅದು ಹೇಳಕ್ ನಂಗೆ ಒಂಥರ ಆಗುತ್ತೆ. ನಿಜ ಹೇಳ್ತೀನಿ, ಏನೇ ಸುತ್ತಿದ್ರು ಏನೇ ನೋಡಿದ್ರು ಎಂಡ್ ಆಫ್ ದ ಡೇ ನಮ್ಗೆ ನಮ್ಮ ಭಾಷೆನೇ ಚಂದ, ನಮ್ಗೆ ನಮ್ಮ ಊಟನೇ ಚಂದ. ಕಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಈ ಬೀಚ್ಗಳನ್ನ ನೀವ್ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಅಲೆಗಳು ತೀರಾ ಕಮ್ಮಿ. ಅದಕ್ಕೋಸ್ಕರನೇ ಬೀಚ್ ಮಧ್ಯೆ ಈ ತರ ಬಿಲ್ಡಿಂಗ್ಗಳನ್ನೆಲ್ಲ ಅವರು ಅಷ್ಟು ಈಸಿಯಾಗಿ ಬೀಚ್ ಪಕ್ಕದಲ್ಲೇನೆ ಕಟ್ಕೊಂಡಿದ್ದಾರೆ. ನಮ್ಮಲ್ಲೆಲ್ಲ ಅಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಏಯ್ ಅಂಡ್ Yes. ಹಿಯರ್ ವೇವ್ಸ್ ಆರ್ ವೆರಿ ಲೆಸ್. ನೋ Yes, very Why? less. This is work ocean is like that. ಏನ್ ಹೇಳಿದ್ನ ಅರ್ಥ ಆಗಿಲ್ಲ. ಮೈ ಪ್ಲೇಸ್ ವೇಸ್ ಝುಗ್ 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 ಝುಗ್. No, this is the season. Some season. ಸಮ್ ಸೀಸನ್. The food work is we have 4 season, not only 1 season. ಇಂಡಿಯಾದಲ್ಲೂ 4 ಸೀಸನ್ ಇರೋದು. Yeah. ಇಂಡಿಯಾದಲ್ಲೂ 4 ಸೀಸನ್ ಇರೋದು. Yeah. Another month with you, another beach. We have 4 side, not only 1 side. ಹಂಗಿದೆ ಗೈಸ್, ಇದು ನಂಬಡಿ. ಆಕ್ಚುಲಿ ಏನು ಅಂತಂದ್ರೆ ಎಲ್ಲ ದೇಶದಲ್ಲೂ 4 ಸೀಸನ್ಗಳ, ಬಟ್ ಇವರಲ್ಲಿ ವೇವ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಇವಾಗ ವಾಪಸ್ಸು ಕೇಬಲ್ ಕಾರಲ್ಲೇ ಹೊರಟಿದ್ದೀನಿ. ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗನ ತೋರಿಸ್ಬೇಕು ಅಂತ ಹೇಳಿ. ಯಾರಿಗೂ ಇದು ಇಷ್ಟೊತ್ತರೆಗೂ ಇದ್ದಿಲ್ಲ. ಸಡನ್ ಆಗಿ ಕಾಂಪಿಟೇಟರ್ ಶುರುವಾಗಿದ್ದಾರೆ. ನಾವ್ ಎಲ್ಲೇ ಹೋದ್ರು ನಮ್ಗೆ ಕಾಂಪಿಟೇಟರ್ ಮಾತ್ರ ತಪ್ಪಲ್ಲ. ನನಗೂ ಒಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ನಾ. ಇವಾಗ ನೀವು ಏನ್ ಗಾಡಿಗಳನ್ನ ನೋಡ್ತಾ ಇದ್ದೀರಾ, ಈ ಗಾಡಿಗಳೆಲ್ಲ ಎಷ್ಟು ನೀಟಾಗಿದೆ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. ಯಾಕೆ ಅಂತ ನೀವು ಅನ್ಕೊಂತಾ ಇರ್ಬೋದು. ಇವಾಗ ಜಾಮ್ ಆಗಿದೆ. ಬಟ್ ನೋಡಿ, ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಎಷ್ಟು ಗ್ಯಾಪ್ ಇದೆ. ಅದೇ ನಮ್ಮಲ್ಲಾದ್ರೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿನ ತಗೊಬಂದು ಮುತ್ಕೊಡೋ ರೀತಿನಲ್ಲಿ ನಿಲ್ಸ್ಬೇಕು, ಆಗ್ಲೇ ನಮ್ ಡ್ರೈವರ್ಗಳಿಗೆ ಸಮಾಧಾನ. ಬಟ್ ಇಲ್ಲಿ ಆತರ ಮಾಡೋದು ಅಫೆನ್ಸ್. ಇದೇ ತರ ರೂಲ್ಸ್ ನಮ್ ಇಂಡಿಯಾದಲ್ಲೂ ಬರ್ಬೇಕು ಗುರು. ಇವಾಗ ನೀವ್ ಏನ್ ಈ ಜಾಗ ನೋಡ್ತಾ ಇದ್ದೀರಾ, ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಜಾಗ. ಈ ಜಾಗದ ಹೆಸರು ಬಂದು ಕಿಸ್ ಬ್ರಿಡ್ಜ್ ಅಂತ ಹೇಳಿ. ಇಲ್ಲಿ ಜನ ಎಲ್ಲ ಏನ್ ಕಾಯ್ತಾ ಇದಾರೆ, ಇವರು ಈ ಬ್ರಿಡ್ಜ್ ಮೇಲ್ಗಡೆ ಹೋಗಿ ಅವರ ಪಾರ್ಟ್ನರ್ಗೆ ಮುತ್ಕೊಡ್ತಾರೆ. ಇವಾಗ ನೀವು ಕೇಳ್ಬೋದು, ಅಲ್ಲ ಗುರು ಅವ್ರೇನೋ ಹೋಗಿ ಅವ್ರ ಪಾರ್ಟ್ನರ್ ಮುತ್ಕೊಡ್ತಾರೆ, ನೀನೇನ್ ಮಾಡ್ತೀಯಾ ಅಂತ ಹೇಳಿ. ಈ ತರ ಒಂದು ಜಾಗ ಇದೆ ಅಂತ ಹೇಳಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ಈ ಜಾಗಕ್ಕೆ ಬಂದಿದ್ದೀನಿ. ಪುಣ್ಯ ಏನು ಅಂತ ಅಂದ್ರೆ ಈ ಜಾಗಕ್ಕೆ ಬರೀ ಕಪಲ್ ಮಾತ್ರ ಎಂಟ್ರಿ ಇಲ್ಲ, ಸಿಂಗಲ್ಸ್ಗೂ ಎಂಟ್ರಿ ಇದೆ. ವಿಯೆಟ್ನಾಂ ಸರ್ಕಾರಕ್ಕೆ ಗೊತ್ತಿರಬೇಕು, ಇಂಡಿಯಾದಿಂದ ಬಂದಂತ ಸಿಂಗಲ್ಸ್ಗಳು ಕೊಡೋ ಭಾಗ್ಯ ಅಂತೂ ಇವ್ರಿಗಿಲ್ಲ. ಅಟ್ಲೀಸ್ಟ್ ಮುತ್ತು ಕೊಡೋರ್ನಾದ್ರೂ ನೋಡಿ ಸಂತೋಷ ಪಡ್ಲಿ ಅಂತ ಹೇಳಿ ಸಿಂಗಲ್ಸ್ ನ ಕೂಡ ಬಿಡ್ತಾ ಇದಾರೆ. ಈ ಬ್ರಿಡ್ಜ್ ಅಲ್ಲಿ 2 ದಾರಿಗಳಿದೆ. ಕಪಲ್ಗಳು ಇಬ್ರು ಕೂಡ ಒಂದೊಂದು ದಾರಿನಲ್ಲಿ ಹೋಗಿ ಸೆಂಟರ್ ಪಾಯಿಂಟ್ ಅಲ್ಲಿ ಮೀಟ್ ಮಾಡಿ ಅಲ್ಲಿ ಮುತ್ತನ್ನ ಕೊಡ್ತಾರೆ. ಸುತ್ತ ಜಾಗ ಹೇಗಿದೆ ಅಂತ ಹೇಳಿ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಅಂಕಲ್ ಬಂದು ಆಂಟಿಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಇವಾಗ ಆಂಟಿ ಬಂದ್ ಕೂಡ್ಲೆ ಅಂಕಲ್ ಆಂಟಿ ಇಬ್ರು ಕೂಡ ಕಿಸ್ ಮಾಡ್ತಾರೆ. 1000 ರೂಪಾಯಿ ಖರ್ಚು ಮಾಡಿ 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ತರ ಒಂದು ರೋಚಕವಾದ ಕ್ಷಣ ನನ್ನ ಲೈಫಲ್ಲೂ ಬರುತ್ತೆ, ಅದನ್ನ ಶೂಟ್ ಮಾಡಿ ನಿಮ್ ಮುಂದೆ ಇಡ್ತೀನಿ ಅಂತ ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಮಕ್ಳು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸ್ಕಿಪ್ ಮಾಡಿ. ನಂತರ ಸಿಂಗಲ್ಸ್ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸೆಟ್ಟಿಂಗ್ಸ್ ಹೋಗಿ ಹೈ ಕ್ವಾಲಿಟಿ ಚೇಂಜ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ.
ಅಯ್ಯೋ ಈ ಚಿಂಪಾಂಜಿಗೆ ಇಂತ ಸುಂದರವಾದ ಹೆಂಡ್ತಿನ. ಅಬಾಬಾ ಈ ಕಪಲ್ಗಳಿಗೆ ಎಷ್ಟು ಮುತ್ತು ಕೊಟ್ರು ಸಾಕಾಗ್ತಾನಿಲ್ಲ. ಇಲ್ಲಿ ನೋಡಿ, ಈ ಕಪಲ್ ಕೊಡ್ಲೋ ಬೇಡ ಅಂತ ಕೊಡ್ತಾರೆ. ಸೀರಿಯಸ್ ಆಗಿ ನಂಗೆ ಇದನ್ನೆಲ್ಲ ನೋಡೋದಕ್ಕಾಗಲ್ಲ. ನಾನು ಫಸ್ಟ್ ಈ ಜಾಗದಿಂದ ಹೊರಟೋಗ್ತೀನಿ. ಗೈಸ್, ಜೋಕ್ಸ್ ಅಪಾರ್ಟ್, ನಿಜ ಹೇಳ್ತೀನಿ, ಜೀವನದಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ. ಆದರೆ ಪ್ರೀತಿಸಿದ ಹುಡುಗಿನ ಪಡ್ಕೊಳ್ಳೋದು ಕೇವಲ ಒಬ್ಬರೋ ಇಬ್ಬರೋ ಮಾತ್ರ. ನಮ್ಮ ಹುಡುಗರಿಗೆ ಸಿಗಲ್ಲ ಅಂತ ಗೊತ್ತಿದ್ರು ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಹುಡುಗಿನ ಪ್ರೀತಿ ಮಾಡ್ತೀರಾ, ಅವಳಿಗೋಸ್ಕರ ಕಾಯ್ತೀರಾ, ಮನೆಯಲ್ಲಿ ಒಪ್ಪಿಸ್ತೀರಾ, ಮದುವೆ ಆಗಿ ಒಂದಿನ ಈ ಥರ ಜಾಗಕ್ಕೆ ಅವಳನ್ನ ಕರ್ಕೊಂಬಂದು ಮುತ್ಕೊಟ್ಟು ಇವಳು ನನ್ನವಳು ಅಂತ ಗರ್ವದಿಂದ ಹೇಳೋ ಟೈಮ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ನನಗೂ ಈ ಥರದ್ದೆಲ್ಲ ನೋಡಿದಾಗ ಲವ್ ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ನನ್ನ ಹಣೆ ಬರೋಕ್ಕೆ ನೋಡಿದ ಸ್ವಲ್ಪ ಹೊತ್ತಿಗೆನೆ ಕಣ್ಣಿಗೆ ಇದೆಲ್ಲ ಕಾಣಿಸುತ್ತೆ. ನೋಡಿ, ಹುಡುಗ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ. ಹುಡುಗಿ ಛತ್ರಿ ಇಟ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆದರೆ ಹುಡುಗ ಪಾಪ ಗುರು, ಮದುವೆಗೆ ಮುಂಚೆ ಪ್ರತಿಯೊಬ್ಬ ಹುಡುಗನೂ ರಾಜನ್ ಥರ ಇರ್ತಾನೆ. ಮದುವೆ ಆದಮೇಲೆ ಕೆಲಸದವನಾಗೋಗ್ಬಿಡ್ತಾನೆ. ನಾಳೆ ನಾನು ಯಾವ್ಯಾವ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು, ಎಷ್ಟೊತ್ತಿಗೆ ಎಕ್ಸ್ಪ್ಲೋರ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಗೈಡು ಆಲ್ರೆಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾನೆ. ಹಾಲಿಡೇ ಇನ್ಫಿನಿಟ್ ಅವರ ಪ್ಲಾನಿಂಗು ಸರ್ವಿಸ್ ಮಾತ್ರ ಟಾಪ್ ನಾಚ್ ಆಗಿದೆ. ಇನ್ನೂ ವಿಯೆಟ್ನಾಮಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸುವಂಥ ಜಾಗಗಳು ಬೇಜಾನಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.